ಇನ್ನು ಆನ್ಲೈನ್ನಲ್ಲಿ ಭಾರಿ ರಿಯಾಯಿತಿಯನ್ನು ಕೊಡ್ತಾ ಇರೋದನ್ನು ವಿರೋಧಿಸಿ ನಾಳೆ ಮೆಡಿಕಲ್ ಶಾಪ್ ಮಾಲೀಕರು ಬೃಹತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಔಷಧಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಡಿಸ್ಕೌಂಟ್ ಅನ್ನು ಕೊಡ್ತಾರೆ. ಆದರೆ ರೆಗ್ಯುಲರ್ ಮೆಡಿಕಲ್ ಶಾಪ್ಗಳಲ್ಲಿ ನೀವು ಹೋದರೆ ಈ ಪರಿ ಡಿಸ್ಕೌಂಟ್ ನಿಮಗೆ ಸಿಗೋದಿಲ್ಲ. ಸೊ ಹೀಗಾಗಿ ಆನ್ಲೈನ್ ಮೆಡಿಸಿನ್ ಮಾರಾಟದಿಂದ ನಮಗೆ ತೊಂದರೆ ಆಗ್ತಾ ಇದೆ, ನಮ್ಮ ಬಿಸ್ನೆಸ್ಗೆ ಹೊಡೆತ ಕೊಟ್ಟಿದೆ ಅಂತ ಹೇಳಿ ರಾಜ್ಯಾದ್ಯಂತ ಸುಮಾರು 26,000 ಮೆಡಿಕಲ್ ಅಂಗಡಿಗಳು ನಾಳೆ ಬಂದ್ ಆಗ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ಸಂಬಂಧಪಟ್ಟಂತೆ ಮಾತನಾಡೋ ಹಾಗಿದ್ರೆ 6,500 ಔಷಧಿ ಮಳಿಗೆಗಳು ಬಂದ್ ಆಗ್ತಾ ಇದ್ದಾವೆ. ನಾಳೆ ಬೆಂಗಳೂರಿನಲ್ಲಿ ಹಾಗೂ ರಾಜ್ಯಾದ್ಯಂತ ಯಾವುದೇ ರೀತಿಯಾದಂಥ ಮೆಡಿಕಲ್ ಶಾಪ್ಗಳು ಕಾರ್ಯವನ್ನು ನಿರ್ವಹಿಸೋದಿಲ್ಲ. ರಾಜ್ಯ ಮಟ್ಟದ ಸಂಘಗಳಿಂದ ಒಂದು ದಿನ ಬಂದ್ಗೆ ಕರೆ ನೀಡಲಾಗಿದೆ. ಯಾಕಂದರೆ ಆನ್ಲೈನ್ನಲ್ಲಿ ಅವೈಜ್ಞಾನಿಕವಾಗಿ ಆ್ಯಂಡ್ ಯಾವುದೇ ಥರದ ಒಂದು ಕಂಟ್ರೋಲ್ ಇಲ್ಲದೆ ಇರೋ ರೀತಿಯಲ್ಲಿ ಮೆಡಿಸಿನ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಗ್ರಾಹಕರ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅದು ಒಳ್ಳೆಯದೇ, ಬಟ್ ಮಾರಾಟ ಮಾಡುವಂಥ ಮೆಡಿಕಲ್ ಸ್ಟೋರ್ ಮಾಲೀಕರ ದೃಷ್ಟಿಯಿಂದ ನೋಡೋ ಹಾಗಿದ್ರೆ ಅವರ ಬಿಸ್ನೆಸ್ಗೆ ಅದು ದೊಡ್ಡ ಹೊಡೆತ. ಹೀಗಾಗಿ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನು ವಿರೋಧಿಸಿ ನಾಳೆ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಸೊ ಎಮರ್ಜೆನ್ಸಿ ಮೆಡಿಸಿನ್ಗಳು ಯಾವುದಾದ್ರೂ ಬೇಕಿದ್ದರೆ ನೀವು ಇವತ್ತು ರಾತ್ರಿಯ ಒಳಗಾಗಿ ಅದನ್ನು ಕೊಂಡ್ಕೊಂಡ್ರೆ ತುಂಬ ಒಳ್ಳೆಯದು. ನಾಳೆ ಯಾವುದೇ ರೀತಿಯಾದಂಥ ಮೆಡಿಕಲ್ ಶಾಪ್ಗಳು ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಅಫ್ಕೋರ್ಸ್ ಎಸೆನ್ಷಿಯಲ್ ಸರ್ವಿಸಸ್ ಇದು. ಆದರೆ ಈ ಕಾರಣಕ್ಕೋಸ್ಕರ ಒಂದು ಬಂದ್ ಮಾಡುವಂಥದ್ದು ಎಷ್ಟು ಸರಿ? ಇದು ನಮ್ಮ ಜೊತೆಗೆ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸವಿತಾ, ಈಗ ಅಫ್ಕೋರ್ಸ್ ಅವರ ಒಂದು ಡಿಮ್ಯಾಂಡ್ ಏನಿದೆ ಅದನ್ನು ಸರ್ಕಾರ ಆಲಿಸುತ್ತೆ, ಪರಿಹರಿಸುತ್ತೆ ಅಥವಾ ಪರಿಹಾರ ಮಾಡದೇ ಇರಬಹುದು. ಬಟ್ ಒಂದು ದಿನದ ಮೆಡಿಕಲ್ ಶಾಪ್ ಬಂದ್ ಎಷ್ಟು ಜೀವಗಳಿಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ, ಎಂಥ ಹೊಡೆತ ಕೊಡುತ್ತೆ ಒಂದು ಮೆಡಿಸಿನ್ ಇಂಡಸ್ಟ್ರಿಯಲ್ಲಿ? ಇದ್ರ ಬಗ್ಗೆ ಏನಾದರೂ ಮಾಲೀಕರು ಗಮನ ಹರಿಸಿದ್ದಾರಾ ಅಂತ? ರಾಹುಲ್, ಡೆಲಿವರಿ ಆಪ್ ಮುಖಾಂತರವಾಗಿ ಔಷಧ ಮಾರಾಟ ಆಗೋದನ್ನ ತೀವ್ರವಾಗಿ ಮೆಡಿಕಲ್ ಶಾಪ್ ಮಾಲೀಕರು ವಿರೋಧಿಸಿದ್ದು ಬೃಹತ್ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ನಾಳೆ ರಾಜ್ಯಾದ್ಯಂತ ಔಷಧಿ ಸಿಗೋದಿಲ್ಲ ಅನ್ನೋದು ಮುಂಚಿತವಾಗಿಯೂ ಹೇಳಿದ್ದಾರೆ. ಒಂದಿಷ್ಟು ಔಷಧಿ ಅಸೋಸಿಯೇಷನ್ ಕೂಡ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿದ್ದು, ಇನ್ನೊಂದಿಷ್ಟು ಅಸೋಸಿಯೇಷನ್ಗಳು ನೈತಿಕ ಬೆಂಬಲವನ್ನ ನೀಡ್ತಾ ಇದ್ದಾವೆ. ಈ ಹಿಂದೆಯೂ ಕೂಡ ಇದೇ ವಿಚಾರವಾಗಿ, ಅಂದ್ರೆ ಆನ್ಲೈನ್ ಮುಖಾಂತರವಾಗಿ ಡೆಲಿವರಿ ಆಪ್ಗಳ ಮುಖಾಂತರವಾಗಿ ಔಷಧಿ ಮಾರಾಟ ಆಗ್ತಿದೆ ಅನ್ನೋ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಈ ಮೆಡಿಕಲ್ ಶಾಪ್ ಅವರು ಹಮ್ಮಿಕೊಳ್ತಾರೆ. ಆ ಸಮಯದಲ್ಲಿ ಸಾಕಷ್ಟು ಸಂಕಷ್ಟ ಕೂಡ ಆಗಿತ್ತು, ರಾಜ್ಯದ ಜನರಿಗೂ ಕೂಡ ಸಮಸ್ಯೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನೈತಿಕವಾಗಿ ಒಂದಿಷ್ಟು ಸಂಘಟನೆಗಳು ಬೆಂಬಲವನ್ನ ನೀಡಿದ್ರೆ, ಇನ್ನೊಂದಿಷ್ಟು ಸಂಘಟನೆಗಳು ಅಸೋಸಿಯೇಷನ್ಗಳು ಕೂಡ ಪೂರ್ಣ ಪ್ರಮಾಣದ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇದ್ದಾವೆ. ಪ್ರಮುಖವಾಗಿ ಈ ಮೆಡಿಕಲ್ ಶಾಪ್ ಅವರು ಏನ್ ಡಿಮ್ಯಾಂಡ್ ಅಂದ್ರೆ ಡೆಲಿವರಿ ಆಪ್ಗಳ ಮುಖಾಂತರವಾಗಿ ಔಷಧಿ ಮಾರಾಟ ಆಗಬಾರ್ದು. ಪ್ರಮುಖವಾಗಿ ಇದರಿಂದ ಕಳಪೆ ಗುಣಮಟ್ಟದ ಔಷಧಿ ಮಾರಾಟ ಆಗುತ್ತೆ, ಗ್ರಾಹಕರಿಗೂ ಇದರ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಅದರ ಜೊತೆಗೆ ನಮ್ಮ ಆದಾಯದ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಆದ್ರಿಂದ ಡೆಲಿವರಿ ಆಪ್ಗಳ ಮುಖಾಂತರವಾಗಿ ಔಷಧಿ ಮಾರಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಇದ್ರೆ ಯಾವುದೇ ಅವಕಾಶ ಇಲ್ಲ, ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ಬರಬೇಕನ್ನೋ ನಿಟ್ಟಿನಲ್ಲಿ ನಾಳೆ ರಾಜ್ಯಾದ್ಯಂತ ಈ ಒಂದು ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 6,500ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದ್ದಾವೆ. ಇನ್ನು ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳಿದ್ದಾವೆ. ಟೋಟಲ್ 35,000 ಏನ್ ಮೆಡಿಕಲ್ ಶಾಪ್ ಇದ್ದಾವೆ, ಅದರಲ್ಲಿ ಅರ್ಧಕ್ಕರ್ಧ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಂದಿಷ್ಟು ಸಂಘಟನೆಗಳು, ಅಸೋಸಿಯೇಷನ್ಗಳು ಈಗ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿದ್ರೆ, ಇನ್ನೊಂದಿಷ್ಟು ಅಸೋಸಿಯೇಷನ್ಗಳು ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಅಂದ್ರೆ ಗ್ರಾಹಕರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು, ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಅಥವಾ ಮುಷ್ಕರ ಯಾವೆಲ್ಲ ಪ್ರಮುಖ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಮತ್ತೆ ಕರ್ನಾಟಕ ಕೆಮಿಸ್ಟ್ರೀಸ್ ಈ ಎರಡು ಸಂಘಟನೆಯ ನೇತೃತ್ವದಲ್ಲಿ ನಡೀತಿರುವಂತಹ ಮುಷ್ಕರ ಬಹುತೇಕ ನಾಳೆ ರಾಜ್ಯಾದ್ಯಂತ ಅರ್ಧಕ್ಕರ್ಧ ಮೆಡಿಕಲ್ ಶಾಪ್ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಈಗ ಸವಿತಾ, ಅಕಸ್ಮಾತ್ ಏನಾದ್ರೂ ಮೆಡಿಕಲ್ ಶಾಪ್ಗೆ ಹೋಗಿ ಮೆಡಿಸಿನ್ ಖರೀದಿ ಮಾಡಬೇಕು ಅಂತಂದ್ರೆ ನಾಳೆ ಜನಕ್ಕೆ ಅದೇನಾದ್ರೂ ಅವಕಾಶ ಇರುತ್ತಾ? ಎಲ್ಲಾದ್ರೂ ಅಟ್ಲೀಸ್ಟ್ ಹುಡುಕಾಡಿದ್ರೆ ಅಟ್ಲೀಸ್ಟ್ ಸಿಗುತ್ತಾ ಮೆಡಿಸಿನ್? ಸಂಪೂರ್ಣವಾಗಿ ಬಂದ್ ಆಗುವಂತಹ ಚಾನ್ಸಸ್ ಇರಲ್ಲ. ರೋಗಿಗಳ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿಯಿಂದ ಒಂದಿಷ್ಟು ಸಂಘಟನೆಗಳು ಈಗಾಗಲೇ ನೈತಿಕ ಬೆಂಬಲವನ್ನ ನೀಡಿದ್ದಾರೆ. ಅಂದ್ರೆ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ನಾವು ಮೆಡಿಕಲ್ ಶಾಪ್ ಅನ್ನ ಓಪನ್ ಇಟ್ಕೊಂಡು ನಾವು ಮೆಡಿಸಿನ್ ಮಾರಾಟ ಮಾಡ್ತೀವಿ, ಬಟ್ ಈ ಆನ್ಲೈನ್ ಡೆಲಿವರಿ ಮುಖಾಂತರವಾಗಿ ಮಾರಾಟ ಮಾಡೋದನ್ನ ವಿರೋಧಿಸ್ತೀವಿ ಅಂತ ಈಗಾಗಲೇ ಒಂದಿಷ್ಟು
ಮೆಡಿಕಲ್ ಶಾಪ್ ಮಾಲೀಕರು ಹೇಳಿರುವಂತದ್ದು. ಪೂರ್ಣ ಪ್ರಮಾಣದ ಮೆಡಿಕಲ್ ಶಾಪ್ ಬಂದಾಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇರೋದ್ರಿಂದ ಮೆಡಿಸಿನ್ ಸಿಗುತ್ತೆ, ಅಲ್ಲಲ್ಲಿ ಸಿಗುತ್ತೆ. ಅಂದ್ರೆ 20,000-30,000 ಮೆಡಿಕಲ್ ಶಾಪ್ ಅಲ್ಲಿ ಅರ್ಧಕ್ಕರ್ಧ ಬಂದಾಗುವಂತಹ ಸಾಧ್ಯತೆ ಅಷ್ಟೇ ಇದೆ. ಇನ್ನು ಮಿಕ್ಕಿದಂತಹ ಶಾಪ್ಗಳು ಓಪನ್ ಮಾಡಿಕೊಂಡು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ರಾಹುಲ್, ರೈಟ್ ಸವಿತಾ, ಎಲ್ಲೋ ಒಂದು ಕಡೆ ಅದು ಸಮಾಧಾನಕರ ವಿಷಯ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.